KKNC ಬಾಂಧವರಿಗೆ ನಮಸ್ಕಾರ. ನಿಮಗೆಲ್ಲರಿಗೂ KKNC ಪಾಕ್ಪಟು ಸ್ಪರ್ಧೆಗೆ ಸುಸ್ವಾಗತ. KKNC ಪಾಕ್ಪಟು ಸ್ಪರ್ಧೆಯನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತ ಜನ ಕೇಳ್ತಾರೆ. ಯಾಕಪ್ಪ ಅಂದರೆ ನಮ್ಮ ಜನರಿಗೆ ನಾಟ್ಯ, ನಟನೆ, ಹಾಡು, ಹಸೆ ಮುಂತಾದ ರಂಗಗಳಲ್ಲಿ ಅವರ ಕಲೆಯನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಇದೆ. ಆದರೆ ಅವರ ಪಾಕಕಲೆಯನ್ನು ವ್ಯಕ್ತಪಡಿಸೋದಕ್ಕೆ ಒಂದು ಅವಕಾಶ ಇಲ್ಲ. ಆದ್ದರಿಂದ ಜನರಲ್ಲಿ ಹುದುಗಿರುವಂತಹ ಈ ಪಾಕಕಲೆಯನ್ನು ಎತ್ತಿ ತೋರಿಸಿ ಎಲ್ಲರಿಗೂ ತೋರಿಸಬೇಕು ಅನ್ನೋ ಕಾರಣದಿಂದ ನಾವು ಈ ಪಾಕ್ಪಟು ಸ್ಪರ್ಧೆಯನ್ನ ನಡೆಸ್ತಾ ಇದ್ದೀವಿ. ಈ ಪಾಕ್ಪಟು ಸ್ಪರ್ಧೆ ಎಷ್ಟು ಜನಪ್ರಿಯ ಆಗಿದೆ ಅಂದರೆ ಸಮಯ ಸಾಲದೆ ಇವತ್ತು ಒಂದೇ ದಿವಸದಲ್ಲಿ 2 ಸ್ಪರ್ಧೆಯನ್ನು ಮಾಡಬೇಕಾಗಿದೆ. ಇವತ್ತು ಮಧ್ಯಾಹ್ನ ಸಲಿನಾಸ್ಗೆ ಹೋಗಿದ್ವಿ, ಇವತ್ತು ರಾತ್ರಿ ಕೂಪಟ್ಟಿ. ಇವತ್ತಿನ KKNC ಪಾಕ್ಪಟು ಸ್ಪರ್ಧಾಳು ಯಾರು ಅಂತ ನಿಮಗೆ ಕುತೂಹಲ ಇರಬಹುದು. ಬನ್ನಿ ನೋಡೋಣ. ಇವತ್ತಿನ KKNC ಪಾಕ್ಪಟು ಸ್ಪರ್ಧಾಳು ಶೀಲಾ ವಸಂತ್. ನಮಸ್ಕಾರ ಶೀಲಾ ಅವರೇ. ನಮಸ್ಕಾರ. ನಮಸ್ಕಾರ ಶೀಲಾ ಅವರೇ, ನೀವು ಪಾಕ್ಪಟು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇರೋದು ತುಂಬಾ ಸಂತೋಷ. ನೀವು ಈ ಪಾಕ್ಪಟು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇರೋದಕ್ಕೆ ನಿಮಗೆ ಸ್ಫೂರ್ತಿ ಎಲ್ಲಿಂದ ಬಂತು ದಯವಿಟ್ಟು ಹೇಳ್ತೀರಾ? ಸ್ಫೂರ್ತಿ ಡೆಫಿನೆಟ್ಲಿ ನನ್ನ ಅಮ್ಮ ಆ್ಯಂಡ್ ನನ್ನ ಫ್ಯಾಮಿಲಿ, ಗಂಡ ಮಕ್ಕಳು ಎಲ್ಲ. ನನ್ನ ಮಕ್ಕಳು ದೊಡ್ಡವರು ಆಗಿದ್ದಾರೆ. ಸೊ ಅವರು ಚೆನ್ನಾಗಿ ಟೇಸ್ಟ್ ಹೇಳ್ತಾರೆ. ಉಪ್ಪು ಕಮ್ಮಿ ಆಯಿತು, ಖಾರ ಕಮ್ಮಿ ಆಯಿತು ಅಥವಾ ಏನೋ ದೇ ನೋ ಟು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಸೊ ಡೆಫಿನೆಟ್ಲಿ ಅವರಿಂದ ಬಂತು. ತುಂಬಾ ಸಂತೋಷ. ನೀವು ಇವತ್ತು ನಮಗೆ ಏನೇನು ಮಾಡ್ತೀರಾ, ಅಡುಗೆ ಮಾಡ್ತೀರಾ ಹೇಳ್ತೀರಾ? ನಾನು ಇವತ್ತು ಸ್ಟಾರ್ಟರ್ ಅಲ್ಲಿ ಮಸಾಲೆ ಪುರಿ ಮೈಸೂರು ಸ್ಟೈಲಲ್ಲಿ, ಅದು ನಮ್ಮ ಶೈಲಿ ಅದು. ಆ್ಯಂಡ್ ಮದ್ದೂರೊಡೆ, ಅದು ನಮ್ಮ ಕಡೆನೇ ಮಾಡೋದು. ಈ ಆಂಟ್ರೇಲಿ ಬಿಸಿಬೇಳೆ ಬಾತ್ ವಿತ್ ರಾಯ್ತಾ ಮಾಡ್ತಾ ಇದ್ದೀನಿ. ಆ್ಯಂಡ್ ಡೆಸರ್ಟ್ಗೆ ಬಾದಾಮ್ ಪುರಿ. ಸೊ ಇವೆಲ್ಲವೂ ಮೈಸೂರಿನ ಪ್ರಾಂತ್ಯದ? ಹಾಂ, ಹೌದು. ತುಂಬಾ ಸಂತೋಷ. ಸೊ ನಿಮ್ಮ ಮನೆಯವರು ಮೈಸೂರಿನವರು ಅಥವಾ? ಹೌದು, ನಾನು ಮೈಸೂರು, ನನ್ನ ಹಸ್ಬೆಂಡ್ ಮೈಸೂರು. ಅವರು ಮೈಸೂರಿನ ಅಡಿಗೆಲ್ಲ ಪ್ರಾವೀಣ್ಯರ ಅಥವಾ ಮೈಸೂರಿನ ಅಡಿಗೆ ಮಾಡೋದ್ರಲ್ಲಿ ಪ್ರಾವೀಣ್ಯರ? ಕರೆಕ್ಟ್, ಹೆಲ್ಪ್ ಮಾಡ್ತಾರೆ, ಇಲ್ಲ ಅಡಿಗೆನೂ ಬರುತ್ತೆ ಮಾಡ್ತಾರೆ. ಸೊ ಮೈಸೂರಿನ ಅಡಿಗೆ ಎಲ್ಲ ಮಾಡ್ತಾರೆ. ತುಂಬಾ ಸಂತೋಷ. ಸೊ ನೋಡೋಣ ಹಾಗಾದ್ರೆ. ಖಂಡಿತ ಬನ್ನಿ. ಶೀಲಾ ಅವರೇ, ಅಡಿಗೆ ಈ ಟೇಬಲ್ ತುಂಬಾ ಇಂಗ್ರೀಡಿಯೆಂಟ್ಸ್ ಇದೆ ಅಲ್ರಿ. ಇದೇನು ಒಂದು ಹೊತ್ತಿನ ಅಡಿಗೆನಾ, ಒಂದು ವಾರದ ಅಡಿಗೆನಾ? ಒಂದು ಹೊತ್ತಿನ ಅಡಿಗೆನೆ. ತುಂಬಾ ಸಂತೋಷ. ನಮ್ಗೆ ಏನೇನು ಅಂತ ಹೇಳ್ತೀರಾ? ಇದು ಮದ್ದೂರೊಡೆಗೆ ಸ್ಟಾರ್ಟರ್, ರವೆ, ಕೊತ್ತಂಬರಿ ಸೊಪ್ಪು, ಬೆಣ್ಣೆ, ಗಿಣ್ಣಿ ಎಲ್ಲ. ಆ ಕಡೆದೆಲ್ಲ ಮಸಾಲೆ ಪುರಿಗೆ. ಇಷ್ಟು ಮಸಾಲೆ ಪುರಿಗೆ? ಹೌದು. ವಾವ್, ಓಕೆ. ಮತ್ತೆ ಇದು ಬಿಸಿಬೇಳೆ ಬಾತ್ಗೆ ಬೇಳೆ ಬೇಯಿಸ್ಕೊಂಡಿದ್ದೀನಿ, ತರಕಾರಿ ಬೇಯಿಸ್ಕೊಂಡಿದ್ದೀನಿ. ಇದು ರಾಯ್ತಾ, ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಹೆಚ್ಕೊಂಡಿದ್ದೀನಿ. ಇದು 3 ಬಾದಾಮ್ ಪುರಿಗೆ. ಸೊ ಇದೆಲ್ಲ ಮೈಸೂರು ಕಡೆ ಅಡಿಗೆ ಅಲ್ವಾ? ಹೌದು. ನಿಮ್ಮ ಫೇವ್ರೆಟ್ ಅಡಿಗೆ ಅಂದ್ರೆ ಯಾವುದು? ಇದರಲ್ಲಿ ಬಿಸಿಬೇಳೆ ಬಾತ್ ಕೂಡ ಆ್ಯಂಡ್ ಮದ್ದೂರೊಡೆ ಕೂಡ. ಸೊ ನಿಮ್ಮ ಮನೆ ಮಂದಿ ಎಲ್ಲ ಎಂಜಾಯ್ ಮಾಡೋದು ಆ ಥರ ಅಡುಗೆ. ಸೊ ಅವಾಗ ಮಾಡ್ತಾ ಇರ್ತೀರಾ ನೀವು ಹೇಗೆ? ಹಾಂ, ಮಾಡ್ತಾ ಇರ್ತೀವಿ ಇದನ್ನು. ಸೊ ಎಲ್ಲರೂ ಇಷ್ಟಪಟ್ಟು ತಿಂತೀರಾ ನಮ್ಮ ಮನೆ ಮಂದಿ ಎಲ್ಲ? ಸರಿ, ಆಯ್ತು, ಹಾಗಾದ್ರೆ ಮಾಡೋಣ.
ವಾವ್, ಶೀಲಾ ಅವರೇ, ಎಷ್ಟೊಂದು ಅಡಿಗೆಗಳನ್ನು ಮಾಡಿದ್ದೀರಾ, ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ದಯವಿಟ್ಟು ಹೇಳ್ತೀರಾ ಏನೇನು ಮಾಡಿದ್ದೀರಾ ಅಂತ? ಓಕೆ, ಫಸ್ಟ್ ಸ್ಟಾರ್ಟರ್ ಮಸಾಲೆ ಪುರಿ, ಮದ್ದೂರೊಡೆ, ಬಿಸಿಬೇಳೆ ಬಾತ್ ವಿತ್ ರಾಯ್ತ, ಮಜ್ಜಿಗೆ ಕುಡಿಯಕ್ಕೆ, ಪುದೀನ ಹಾಕಿರೋದು. ಚೆನ್ನಾಗಿ ಜೀರ್ಣ ಆಗುತ್ತೆ ಅದು. ಹೌದು, ಇಷ್ಟೊಂದು ಜಾಸ್ತಿ ತಿಂದಿರ್ತೀವಲ್ಲ ಅದಕ್ಕೆ ಅದಕ್ಕೆ ಇರೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ತಿನ್ಬೋದು ನಾವು. ಹೌದು, ಖಂಡಿತ. ಒಂದೊಂದು ಪೌಂಡ್ ತಿನ್ನೋಣ ಅನ್ಕೊಂಡಿದ್ವಿ, ಈಗ 4 ಪೌಂಡ್ ತಿನ್ತೀವಿ. ಓ ಶ್ಯೂರ್. ಬಾದಾಮ್ ಪುರಿ ಡೆಸರ್ಟ್. ವೆರಿ ಗುಡ್, ವೆರಿ ಗುಡ್. ತುಂಬಾ ಚೆನ್ನಾಗಿದೆ ಇವ್ರೆ. ಇದನ್ನ ನಿಮ್ಗೆ ಸಹಾಯ ಮಾಡಿದ್ಯಾ ಅದು? ನಂಗೆ ಸಹಾಯ ಮಾಡಿದ್ದು ನನ್ನ ಹಸ್ಬೆಂಡ್ ವಸಂತ್ ಕುಮಾರ್. ಹೌದಾ? ನಮಸ್ಕಾರ ಸರ್, ಬನ್ನಿ. ನಮಸ್ಕಾರ. ತುಂಬಾ ಚೆನ್ನಾಗಿ ಸಹಾಯ ಮಾಡಿದ್ದೀರಾ. ತುಂಬಾ ಚೆನ್ನಾಗಿ ಸಹಾಯ ಮಾಡ್ತಾರೆ ಅವರು. ಹೌದು ಹೌದು. ಅವ್ರಿಗೆ ಸ್ವಂತ ಅಡಿಗೆ ಮಾಡಕ್ ಬರಲ್ಲ. ಸ್ವಲ್ಪ ಮಾಡ್ತಾರೆ. ಹೌದಾ? ನೋಡಕ್ಕೆ ಕಾಣಲ್ಲ, ಬಟ್ ಮಾಡ್ತಾರೆ. ಏನು ಮಾಡ್ತಾರೆ? ನಾನು ಸ್ವಲ್ಪ ಇದೆ ಮಸಾಲೆ ಪುರಿ ನಾನೇ ಮಾಡಿದ್ದು. ಹೌದಾ? ಅಂದ್ರೆ ನಾನು ಹೆಚ್ಚಿನೇ ಮಾಡಿದ್ದು, ಸುಮ್ಮನೆ ನಾನು ತಗೋತಾ ಇದ್ದೆ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನಾನು ಸ್ವಂತ ಅಡಿಗೆ ಮಾಡಕ್ಕೆ ಏನ್ ಬರಲ್ಲ ನಿಮ್ಗೆ? ನಾನೇ ಎಲ್ಲರೂ ಮಾಡ್ತೀನಿ. ಏನಾದ್ರು ಸ್ವಲ್ಪ ಟೈಮ್ ಇದ್ದಾಗ, ವೀಕೆಂಡಲ್ಲಿ ಏನಾದ್ರು ಸ್ಯಾಟರ್ಡೇ ಸಂಡೇ, ಸ್ವಲ್ಪ ಫ್ರೈಡೇ ಈವ್ನಿಂಗ್ಸ್ ಏನಾದ್ರು ಸೊ ಪಲಾವ್ ಮಾಡ್ತೀರಾ ಪೂರ್ತಿ ನೀವೇ? ಪೂರ್ತಿ ಅಂಗಡಿಯಿಂದ ತಂದು ಬಿಸಿ ಮಾಡೋದಲ್ಲ? ನಾನೇ ಮಾಡ್ತೀನಿ. ಸೊ ನನ್ನ ಮಕ್ಳಿಗೂ ಇಷ್ಟ ಅದು. ಒಂಥರ ಫ್ರೈಡ್ ರೈಸು ಆ ಥರದ್ದೆಲ್ಲ ಮಾಡ್ತೀನಿ ನಾನು. ಹೌದಾ? ನಿಮ್ಮ ಮಕ್ಕಳು ಹೆಲ್ಪ್ ಮಾಡಿದ್ರಾ? ಹೌದು ಹೌದು. ನಮ್ಗೆ ಇವ್ರು ಒಬ್ರೇ ಅಲ್ಲ, ನನ್ನ ಮಕ್ಳು ಸಹ ಹೆಲ್ಪ್ ಮಾಡ್ತಾರೆ. ಯಾವಾಗ್ಲೂ ಹೆಲ್ಪ್ ಮಾಡ್ತಾರೆ ಮನೆಯಲ್ಲಿ. ಏನ್ ಮರಿ ನಿನ್ನ ಹೆಸರು? ನಿನ್ನ ಹೆಸರು ಸಂಜನಾ. ಸಂಜನಾನ? ನಿಮಗೆ ಡ್ಯಾಡಿ ಮಾಡಿದ ಪಲಾವ್ ಇಷ್ಟನೋ ಅಥವಾ ನಿಮ್ಮ ಮಮ್ಮಿ ಮಾಡಿದ ಬಿರಿಯಾನಿ ಇಷ್ಟನೋ? Well, ಅಮ್ಮ every Thursday ಬಿಟ್ಟು. But ಅಮ್ಮ ಮಾಡೋದು ಮಸಾಲೆ ಪುರಿ ಇಷ್ಟ. ಮತ್ತೆ ಅಮ್ಮ ಹೌದಾ? ಉಪ್ಪಿಟ್ಟು ಇಷ್ಟ ಇಲ್ಲ? ಉಪ್ಪಿಟ್ಟಾಗ ಸ್ವಲ್ಪ ಅಷ್ಟು ಇಷ್ಟ ಇಲ್ಲ. ಎಷ್ಟು ಅಮ್ಮಂಗೆ ಎಷ್ಟು ಮಾರ್ಕ್ಸ್ ಕೊಡ್ತೀಯಾ 0 to 10 ಅಲ್ಲಿ? 10. ನಿಮ್ಮ ಡ್ಯಾಡಿ ಪಲಾವ್ಗೆ? ಡ್ಯಾಡಿ ಅಪ್ಪ ಮಸಾಲೆ ಪುರಿ ಮಾಡಿದಾಗ 10.5. ಆಮೇಲೆ ಇಟ್ಸ್ 10. ಹೌದಾ? ಪಲಾವ್ 10 ಕೊಡ್ತೀಯಾ? ಪರವಾಗಿಲ್ಲ. ಸರಿ, ಹಾಗಾದ್ರೆ ತಿನ್ನೋಣವಾ? ಓಕೆ, ಬನ್ನಿ ಹಾಗಾದ್ರೆ. ಓಕೆ.